ಹಲೋ ನಮಸ್ತೆ ಎಲ್ಲರಿಗೂ. ಯಶು ಸ್ನೋಫಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ನನ್ನ ಹೆಸರು ಯಶೋಧ ಮೋಹನ್ ರಾಠೋಡ್, ನಿಮಗೆಲ್ಲರಿಗೂ ಗೊತ್ತೇ ಇದೆ. ನಾನು ನಿನ್ನೆ ನೈಟೇ ಇವೆಲ್ಲ ಕಾಳುಗಳನ್ನ ಹಾಕಿ ಎಲ್ಲ ನೆನೆಯಾಕೆ ಇಟ್ಬಿಟ್ಟಿದ್ದೆ. ಮತ್ತು ಅದೇ ನೈಟ್ ಎಲ್ಲ ಒಂದು ಸಾಯಂಕಾಲ ಹಾಕಿಟ್ಟಿದ್ದೆ, ಎಲ್ಲ ನೆನೆಯಾಕೆ ಆಗಿಟ್ಬಿಟ್ಟು ಮತ್ತು ನೈಟ್ ಎಲ್ಲ ಮಿಕ್ಸಿಯೊಳಗೆ ಹಾಕಿ ರುಬ್ಕೊಂಡು ಇಟ್ಕೊಂಡ್ಬಿಟ್ಟೆ. ಮತ್ತು ಜಲ್ದಿನ ಮತ್ತು ಬೆಳಗ್ಗೆ ಏನಾದರೂ ಹೆಲ್ದಿ ತಿನ್ಬೇಕಂತ ಆಸೆ ಇತ್ತು. ಸೊ ಅದ್ರ ಸಲುವಾಗಿ ನಾನು ಬೆಟಲನ್ನು ಎಲ್ಲ ಮಿಕ್ಸ್ ರುಬ್ಕೊಂಡ್ಬಿಟ್ಟೆ. ಬಟ್ ನನ್ನ ಬೆಟಲ್ ಜಾಸ್ತಿ ಆಗಿತ್ತು, ಅದ್ರ ಸಲುವಾಗಿ ಸ್ವಲ್ಪ ಅವೇನು ಕಾಳುಗಳು ಇಟ್ಟಿದ್ದೆಲ್ಲ ಅದನ್ನೆಲ್ಲ ಹಂಗೆ ಫ್ರಿಜ್ಜಾಗ ಅರ್ಧ ಇಟ್ಬಿಟ್ಟೆ. ಅರ್ಧ ಇದ್ರಾಗ ಹಾಕಿ ಸ್ವಲ್ಪ ತಿನ್ನೋ ಸೋಡಾ ಹಾಕಿ ಮುಚ್ಚಿ ಇಟ್ಬಿಟ್ಟೆ. ಮತ್ತು ಮಾರ್ನಿಂಗ್ ಎದ್ದು ನೋಡ್ತೀನಿ, ನಂದು ನೋಡ್ರಿ ಚಂದ ಉಬ್ಬಿ ಇದಾಗೈತಿ. ಸೊ ಸ್ವಲ್ಪ ಅದರೊಳಗೆ ಉಪ್ಪು ಹಾಕಿ ಎಲ್ಲ ತಿರುಗಾಡ್ಸಿದೆ, ಚೆನ್ನಾಗಿ ತಿರುಗಾಡ್ಸಿ ನೋಡ್ರಿ ಅದು ಚಂದ ಸಾಫ್ಟ್ ಬೆಟಲ್ ಆಗೈತಿ. ಸೊ ಆಮೇಲೆ ಇವಾಗ ಸ್ನಾನ ಹೊಂಟಿದೆ. ನಾನು ಸ್ನಾನಕ್ಕೆ ಮಾಡಿ ಮುಗಿಸ್ಕೊಂಡು ಬಂದೆ, ಎಲ್ಲ ಫ್ರೆಶ್ ಅಪ್ ಆಗಿ. ಮತ್ತು ನನ್ನ ಮುಂದಿನ ಕೆಲಸ ಸ್ಟಾರ್ಟ್ ಮಾಡಿದೆ. ನಾನು ಚಟ್ನಿ ಮಾಡೋದಿತ್ತು, ಚಟ್ನಿ ಮಾಡ್ಕೊಂಡು ಕುಂತೆ. ಸ್ವಲ್ಪ ಲೇಟೇ ಆಗಿತ್ತು, ಅದ್ರ ಸಲುವಾಗಿ ಸ್ವಲ್ಪ ಜಲ್ದಿನೇ ಎಲ್ಲ ಮಾಡ್ಕೊಂಡ್ಬಿಟ್ಟೆ. ಕೊತ್ತಂಬರಿ ಸೊಪ್ಪು ಎಲ್ಲ ಖಾಲಿ ಆಗಿತ್ತು, ಅದಕ್ಕೆ ಏನೇನು ಇದ್ದಿದ್ದೆಲ್ಲ ಹಾಕಿ ಮಾಡ್ಕೊಂಡ್ಬಿಟ್ಟೆ ಚಟ್ನಿ. ಆಮೇಲೆ ಬಿಸಿ ದೋಸೆ ಸ್ಟಾರ್ಟ್ ಮಾಡಿದೆ ಮಾಡೋಕ್ಕೆ. ಸೊ ನಮ್ಮ ಪಪ್ಪ ಅವರೆಲ್ಲರೂ ಬಿಸಿ ತಿಂದಾದ್ಮೇಲೆ ಅವರಿಗೆಲ್ಲ ಹಾಕಿದ್ದೆ. 9:10 ಆಗಿತ್ತು, ಅದರ ಟೈಮ್ ಅವರಿಗೆಲ್ಲ ಹಾಕಿ ತಿನ್ಸೋತನ ಅಂದರೆ. ಆಮೇಲೆ ನನಗೂ ಲೇಟ್ 11 ತನ ಆಯಿತು ನನಗೂ ತಿನ್ನೋದು. ಆಮೇಲೆ ಈವ್ನಿಂಗ್ ಆದಮೇಲೆ ಸ್ವಲ್ಪ TV ನೋಡ್ಕೊತ ಚಹಾ ಕುಡಿಯೋಕೆ ಕ್ರೇವಿಂಗ್ ಬಂತು. ಯಾಕಂದರೆ ಇವತ್ತು ನಮ್ಮ ಬಿಜಾಪುರಗೆ ಮಳೆ ಬರತ್ತಿತ್ತು, ಅದ್ರ ಸಲುವಾಗಿ. ಸೊ ನಾನು TV ನೋಡ್ಕೋತ ಸ್ವಲ್ಪ ಬನ್ನು ಮತ್ತು ಚಹಾ ತಿಂದೆ. ನಮ್ಮ ಸ್ನೋಫಿ ಚಟ್ಕೊಂಡಿದ್ದ, ನೀವು ಯಾಕೆ ಹಾಕಿಲ್ಲತ್ತಂದ್ರೆ ಅವನಿಗೂ ಸ್ವಲ್ಪ ಹಾಕಿದ್ದೆ. ಈ ಕಡೆ ನಮ್ಮ ಅನ್ನಿನೂ ನಿಂತಿದ್ಲ, ಆಕೆ ನಾ ತಿನ್ನೋದೆಲ್ಲ ನೋಡ್ರಿ ಅಷ್ಟು ಗುರಾಯಿಸಿ ನೋಡತ್ತಾಳ ನೋಡ್ರಿ. ಒಂದೇ ಸೆಕೆಂಡ್ ನೋಡ್ರಿ ಅಷ್ಟು ಚಂದ ಗುರಾಯಿಸಿ ನೋಡತ್ತಾಳ. ಆಕೆಗೂ ಸ್ವಲ್ಪ ಹಾಕಿದೆ, ಅವನಿಗೂ ಸ್ವಲ್ಪ ಹಾಕಿದೆ. ಅವನಿಗಿಬ್ರಿಗೂ ತಿಂದು ಆಮೇಲೆ ಎಲ್ಲ ಫಿನಿಶ್ ಆದಮೇಲೆ ನೈಟ್ ನಾವೆಲ್ಲ ಊಟ ಮಾಡಾದಮೇಲೆ ಫಿಶ್ ಫುಡ್ ಟೈಮ್ ಬಂದಿತ್ತು. ಫಿಶ್ಶಿಗೆ ಫುಡ್ ಹಾಕಿದ್ವಿ ನೋಡ್ರಿ. ಹೀಗೆಲ್ಲ ಸೌಂಡ್ ಮಾಡಿದ್ವಿ ಅಂದ್ರೆ ಆ ಫಿಶ್ ಎಲ್ಲ ಜಾಗರಣೆ ಆಗ್ಬಿಡ್ತಾವೆ, ಮುಕ್ಕೊಂಡಿದ್ದು ಎದ್ದು ಬಿಡ್ತಾವೆ. ಹೇಳೋಣ ಅವರಿಗೆಲ್ಲರಿಗೆ ಫಿಶ್ ಫುಡ್ ಹಾಕ್ತೀನಿ ನೋಡ್ರಿ, ಅಷ್ಟು ಚಂದ ತಿಂತಾವೆ ನೋಡ್ರಿ. ಹಾಕೋಣ ನೋಡ್ರಿ, ಅಷ್ಟು ಚಿಲಿಪಿಲಿ ಆಗತ್ತೆ ನೋಡ್ರಿ. ಜಗಳ ನಾ ಫಸ್ಟ್ ತಿಂತೀನಿ, ನೀನು ಫಸ್ಟ್ ಜಗಳ ಚಾಲು ಆಗ್ತೈತಿ. ಆಮೇಲೆ ಅವರಿಗೆಲ್ಲ ಹಾಕಾದ್ಮೇಲೆ ನಂದು ಹೇರ್ಸಿಗೆ ಭಾಳ ದಿನ ಆಯಿತು, ಎಣ್ಣೆನೇ ಹಚ್ಕೊಂಡಿಲ್ಲಾಗಿದೆ. ಸೊ ಈ ಚಂಪಿ ಮಸಾಜ್ ಅಂತ ಮಾಡಿದ್ದೆ. ಯಾಕಂದ್ರೆ ಹೇರ್ ಫಾಲ್ಸ್ ಭಾಳ ಆಗಿ ನನ್ನ ಕೂದಲನ ಭಾಳ ಉದ್ರಿದ್ದು ನೋಡ್ರಿ. ಎಷ್ಟು ಶಾರ್ಟ್ ಆಗ್ಯಾವ ನನ್ನ ಹೇರ್ಸ್ ನಿಮ್ಗೆ ಕಾಣಂತ ಇದೆ. ನಾವೊಂದು ಆರ್ಡ್ರ್ ಮಾಡೀನಿ ಆಯಿಲ್. ಆ ಆಯಿಲೇ ನಂದು ಏನಾದರೂ ಹೇರ್ಸ್ ಚಲೋ ಬಂದು ಅಪ್ಪ ಅಂದ್ರೆ ನಾನು ನಿಮ್ಗೆ ಲಿಂಕ್ ಮತ್ತು ಅದ್ರ ಪ್ರಾಡಕ್ಟಿನ ಹೆಸರನ್ನು ನಿಮಗೆ ಶೇರ್ ಮಾಡ್ತೀನಿ. ಸ್ವಲ್ಪ ಉದ್ರದು ಕಡಿಮೆ ಅಂತೂ ಅನ್ಸೈತಿ ನನಗೆ. ಒಂದು ತಿಂಗಳು ಆತು ನಾ ಹಚ್ಕೊಳತ್ತಿದ್ದು, ಉದ್ರದೂ ಕಡಿಮೆ ಆಗೈತಿ. ಸ್ವಲ್ಪ ಲಾಂಗ್ ಬಂದಾದ್ಮೇಲೆ ನೋಡ್ತೀನಿ ನಾ ಹೆಂಗೈತಿ ಹೆಂಗಿಲ್ಲ ಪ್ರಾಡಕ್ಟ್ ಅಂತ. ಅದಕ್ಕೆ ನಾನು ಯೂಸ್ ಮಾಡಿ ನಿಮಗೂ ಹೇಳಬೇಕಂತ